ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪ್ರೋಟೀನ್ ತುಂಬಿರುವಂಥದ ದೋಸೆ. ಇಲ್ಲಿ ಹುರುಳಿಕಾಳು ಮತ್ತೆ ಹೆಸರುಕಾಳು ಮೊಳಕೆ ಕಾಳಿಂದ ಮಾಡಿರುವಂಥ ದೋಸೆ ಇದು. ಈ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ನಾವು ಹುರುಳಿಕಾಳು ಮತ್ತೆ ಹೆಸರುಕಾಳು ಮೊಳಕೆ ತಗೊಂಡು ಮಾಡುವಂಥದ್ದು. ನಾನಿಲ್ಲಿ ಹುರುಳಿಕಾಳನ್ನ ಒಂದು ನೈಟ್ ಪೂರ್ತಿ ಸೋಕ್ ಮಾಡಿ ಅದನ್ನ ಮತ್ತೆ 8 ಅವರ್ಸ್ ಮೊಳಕೆ ಬರೋದಕ್ಕೆ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ. ಹಾಗೆ ಹೆಸರುಕಾಳು ಸಹ ಅಷ್ಟೇ ಒಂದು ನೈಟ್ ಸೋಕ್ ಮಾಡಿ ಆಮೇಲೆ ಮೊಳಕೆ ಬರ್ಸಿದ್ರೆ ಆಯ್ತು. ನೀವು ಹಾಗೇನೆ ನೆನೆಸಿ ಸಹ ಮಾಡ್ಬೋದು ಕಾಳುಗಳನ್ನ, ಬಟ್ ಮೊಳಕೆ ಕಟ್ಟೋದ್ರಿಂದ ಇನ್ನೂ ಒಳ್ಳೆ ಪ್ರೋಟೀನ್ ಅಂಶ ಸಿಗುತ್ತೆ. ನಿಮ್ಗೆ ಮೊಳಕೆ ಇಷ್ಟ ಇಲ್ಲ ಅಂತಂದ್ರೆ ಹೀಗೇನೆ ಕಾಳನ್ನ ನೆನೆಸಿಟ್ಟು ಇದೇ ಕಾಳಲ್ಲಿ ಮಾಡ್ಕೊಳ್ಬೋದು. ಈಗ ನೋಡಿ, ಇಲ್ಲಿ ರಾಜಮುಡಿ ರೈಸ್ ನಾನು ನೆನೆಸಿಟ್ಟಿದ್ದೀನಿ 1 ಕಪ್ನಷ್ಟು. 1 ಕಪ್ ರೈಸು, 1 ಕಪ್ಪು ಮೊಳಕೆ ಕಾಳು, ಹುರುಳಿಕಾಳು ಮೊಳಕೆ ಕಾಳು, ಹಾಗೆ ಅರ್ಧ ಕಪ್ನಷ್ಟು ಹೆಸರು ಕಾಳು. ಇಲ್ಲಿ 2 ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ ನಾನು. ಹಾಗೆ 1 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರಿಗೆ ಶುಂಠಿ ಜೀರಿಗೆ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಹಾಗೆ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ರುಬ್ಬಿ ನಾನು ನೋಡಿ ನುಣ್ಣಕ್ಕೆ ರುಬ್ಬಿ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಅದೇ ಜಾರಿಗೆ ಅಕ್ಕಿ ಏನು ನೆನೆಸಿಟ್ಟಿದ್ನಲ್ಲ, ಇಲ್ಲಿ ಅಕ್ಕಿ ನಾನು 5 ಅವರ್ ನೆನೆಸಿಟ್ಟಿದ್ದೆ ಅಷ್ಟೇನೆ. ಇದನ್ನ ಸಹ ನುಣ್ಣಕ್ಕೆ ರುಬ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸಿ. ನೋಡಿ ಈ ಥರ ನೀವು ಮೊಳಕೆ ಕಟ್ಟಿರೋದು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೆಳಗ್ಗೆಗೆ ಆರಾಮಾಗಿ ಅಕ್ಕಿ ನೆನೆಸಿಟ್ಟು ದೋಸೆ ಮಾಡ್ಕೊಳ್ಬೋದು. ಇಲ್ಲ ಅಂತಂದ್ರೆ ಕಾಳುಗಳನ್ನ ಮಾತ್ರ ನೆನೆಸಿ ಮಾಡೋದಾದ್ರೆ ರಾತ್ರಿ ನೆನೆಸಿಟ್ರೆ ಬೆಳಗ್ಗೆಗೆ ದೋಸೆ ಮಾಡ್ಕೊಳ್ಬೋದು. ಇದಕ್ಕೀಗ ರುಚಿಗೆ ಉಪ್ಪು ಸೇರಿಸ್ಕೊಳ್ಳೋಣ. ನಾನು ಈ ದೋಸೆನ ಪಲ್ಯ ಮತ್ತೆ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ನೀವು ಯಾವುದೇ ಈಗ ಕಡಲೆಕಾಳು ಗೊಜ್ಜು ಅಥವಾ ಕಾಯಿ ಚಟ್ನಿ ಈ ಥರ ಯಾವುದೇ ತರಕಾರಿ ಗೊಜ್ಜು ಎಲ್ಲದ್ರ ಜೊತೆನೂ ಸರ್ವ್ ಮಾಡ್ಬೋದು. ಈಗ ತವನ ಬಿಸಿ ಇಡೋಣ. ಇಲ್ಲಿ ತವ ಬಿಸಿ ಆಗ್ತಾ ಇದೆ. ದೋಸೆ ಹಂಚಿಗೆ ಏನು ಅಂಟ್ಕೊಳ್ಳೋದಿಲ್ಲ, ಆರಾಮಾಗಿ ಬರುತ್ತೆ. ಈಗ ತವ ಬಿಸಿ ಆಗಿದೆ. ದೋಸೆ ಈಸಿಯಾಗಿ ಸಹ ಹಾಕ್ಕೊಳ್ಬೋದು, ತುಂಬ ಕಷ್ಟ ಆಗೋದಿಲ್ಲ. ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಈ ಹಿಟ್ಟು. ಇದಕ್ಕೀಗ ನೀವು ತುಪ್ಪ, ಎಣ್ಣೆ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಸೇರಿಸ್ತಾ ಇದ್ದೀನಿ 1 ಸ್ಪೂನಷ್ಟು. ಈ ಥರ ಎಣ್ಣೆ ಸ್ವಲ್ಪ ಹಾಕಿ ಒಂದು ಸೈಡ್ ಚೆನ್ನಾಗಿ ಬೇಯಬೇಕು. ಪೂರ್ತಿ ಬೆಂದಮೇಲೆ ತೆಗೀರಿ. ಈಗ ಬೆಂದಿದೆ ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ, ಏನು ಕಷ್ಟ ಆಗೋದಿಲ್ಲ ಈ ದೋಸೆ ಮಾಡೋದಕ್ಕೆ. ತುಂಬ ಟೈಮ್ ಸಹ ತಗೊಳ್ಳೋದಿಲ್ಲ, ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಳ್ಬೋದು. ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ. ನೋಡಿ ಇಲ್ಲಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ. 2 ದೋಸೆ ತಿಂದರೆ ಸಾಕಾಗುತ್ತೆ, ತುಂಬ ಹಶ್ವೆ ಆಗೋದಿಲ್ಲ, ಬೇರೆ ಕ್ರೇವಿಂಗ್ಸ್ ಎಲ್ಲ ಇರೋದಿಲ್ಲ ಈ ದೋಸೆ ತಿನ್ನೋದ್ರಿಂದ. ದೋಸೆ ಈಗ ರೆಡಿ ಆಗಿದೆ. ಇದನ್ನ ನೀವು ನೈಟ್ ಡಿನ್ನರ್ಗೆ ಸಹ ಮಾಡ್ಕೊಳ್ಬೋದು, ಲಂಚ್, ಬ್ರೇಕ್ಫಾಸ್ಟ್ ಯಾವುದಕ್ಕಾದ್ರೂ ಮಾಡ್ಕೊಳ್ಬೋದು. ಯಾವುದೇ ಸಾಂಬಾರು ಮತ್ತೆ ತರಕಾರಿ ಗೊಜ್ಜು ಯಾವುದ್ರ ಜೊತೆಗಾದ್ರೂ ನೆಂಚ್ಕೊಂಡು ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಏನೂ ಇಲ್ಲ ಅಂತಂದ್ರೆ ಮೊಸರಿನ ಜೊತೆಗಾದ್ರೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ. ನಾವು ಇದ್ರಗೇನೆ ಉಪ್ಪು ಮತ್ತೆ ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.